Hello everyone. So ನಮ್ಮ ನೆಕ್ಸ್ಟ್ ಕ್ವೆಶನ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಕ್ವೆಶನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ರೆಸಿಸ್ಟೆನ್ಸ್ ಇದೆ. ರೆಸಿಸ್ಟೆನ್ಸ್ ಆಫ್ 9 ಓಮ್ is connected to a cell. Okay, a voltmeter connected across the cell reads 1.8 volt. So ಒಂದು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಆ ರೆಸಿಸ್ಟೆನ್ಸಿನ ವ್ಯಾಲ್ಯೂ 9 ಓಮ್ ಇದೆ ಅಕ್ರಾಸ್ ಸೆಲ್. ಒಂದು ಸೆಲ್ಲಿಗೆ ಓಕೆ, ಈ ಸೆಲ್ ಅಂದ್ಕೊಳ್ಳೋಣ. ಈ ಸೆಲ್ಲಿನ ಕ್ರಾಸಿಗೆ ಒಂದು ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಈ ರೆಸಿಸ್ಟೆನ್ಸಿನ ವ್ಯಾಲ್ಯೂ ಎಷ್ಟಿದೆ? 9 ಓಮ್ ಇದೆ. ಇದು ನಮ್ಮ ಸೆಲ್. ಓಕೆ, ಇ ಎಮ್ ಎಫ್ ಎಷ್ಟು ಅಂತ ತಿಳ್ಕೊಂಡು ಅವ್ರು ಕೊಟ್ಟಿಲ್ಲ. So when a resistance of 10 ohm is connected in series with 9 ohm, the voltmeter reading changes to 1.9 volt. So ಮತ್ತೊಂದು ರೆಸಿಸ್ಟೆನ್ಸ್ 10 ಓಮ್ ರೆಸಿಸ್ಟೆನ್ಸ್ ಅನ್ನ ಇನ್ ಕೇಸ್ ನೀವು 9 ಓಮ್ ರೆಸಿಸ್ಟೆನ್ಸ್ ಜೊತೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಆ ವೋಲ್ಟ್ ಮೀಟರ್ ಏನು ಕನೆಕ್ಟ್ ಮಾಡಿದ್ದೀರಲ್ಲ, ಆ ವೋಲ್ಟ್ ಮೀಟರ್ ಏನು ಮಾಡುತ್ತೆ? ಸೊ ಇಲ್ಲಿ ನೀವು ಒಂದು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡಿದ್ದೀರಾ. ಓಕೆ, ಸೊ ಯಾವಾಗ ನೀವು ಒಂದೇ ರೆಸಿಸ್ಟೆನ್ಸ್ ತಗೊಂಡಿದ್ದೀರೋ ಆವಾಗ ಆ ವೋಲ್ಟ್ ಮೀಟರ್ ವ್ಯಾಲ್ಯೂ ಎಷ್ಟು ತೋರಿಸ್ತಾ ಇದೆ? 1.8 ವೋಲ್ಟ್ ತೋರಿಸ್ತಾ ಇದೆ. ಸರಿನಾ? ಇನ್ ಕೇಸ್ ನೀವು ಎರಡು ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡ್ತೀರಾ, ಈ 9 ಓಮ್ ರೆಸಿಸ್ಟೆನ್ಸ್ ಜೊತೆ ಮತ್ತೊಂದು 10 ಓಮ್ ರೆಸಿಸ್ಟೆನ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದ್ಕೊಳ್ಳೋಣ. ಸೊ ಆವಾಗ ಈ ವೋಲ್ಟ್ ಮೀಟರ್ ಏನಿದೆ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ? 1.9 ವೋಲ್ಟ್ ಆಗುತ್ತೆ. ಸರಿನಾ? ಕ್ಯಾಲ್ಕ್ಯುಲೇಟ್ ದ ಇ ಎಮ್ ಎಫ್ ಆಫ್ ದ ಸೆಲ್ ಆ್ಯಂಡ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಯಾವಾಗ ನೀವು ಇ ಎಮ್ ಎಫ್ ಅಂತ ತಗೊಂಡು ಬರುತ್ತೋ ಅಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಬರುತ್ತೆ. ಸೊ ಇಲ್ಲಿ ನಮಗೆ ಇ ಎಮ್ ಎಫ್ ಇನ್ ವ್ಯಾಲ್ಯೂ ಕೊಟ್ಟಿಲ್ಲ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಅವ್ರು ಕೊಟ್ಟಿಲ್ಲ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇ ಎಮ್ ಎಫ್ ವ್ಯಾಲ್ಯೂ, ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲಿ. ಓಕೆನಾ? ಸೊ ದಿಸ್ ಇಸ್ ದ ಕಂಡೀಷನ್ ಆಫ್ ದ ಪ್ರಾಬ್ಲಮ್. ಓಕೆ, ಸೊ ರೈಟ್, ಸರಿ ಅಲ್ವಾ? ಕ್ವೆಶನ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಏನೇನು ಗಿವನ್ ಪಾರ್ಟ್ ಏನಿದೆ, ಎರಡು ಡಯಾಗ್ರಾಮ್ ಇದೆ ಇಲ್ಲಿ. ಸೊ ಇದು ಒಂದಾದರೆ, ಇದು ಒಂದು ಕಂಡೀಷನ್ ಆದರೆ ಇದು ಮತ್ತೊಂದು ಕಂಡೀಷನ್. ಓಕೆ, ಫಸ್ಟ್ ಕಂಡೀಷನ್ ನಮ್ಮ ಹತ್ರ ಏನಿದೆ? ಸೊ ರೆಸಿಸ್ಟೆನ್ಸ್ ಇದೆ, ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡಿರುವಂಥ ರೆಸಿಸ್ಟೆನ್ಸ್, ದಟ್ ಈಸ್ 9 ಓಮ್. ಆ್ಯಂಡ್ ದೆನ್ ದೆರ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟ್ ಮೀಟರ್ ರೀಡಿಂಗ್ ಅದೆಷ್ಟಿದೆ? 1.8 ಓಮ್ ಅಂತ ತಗೊಂಡಿದೆ. ಸೊ ಐ ಟೇಕ್ ಇಟ್ ಆಸ್ V1 ಆ್ಯಂಡ್ ರೆಸಿಸ್ಟೆನ್ಸ್ ಐ ಟೇಕ್ ಇಟ್ ಆಸ್ R1. ಓಕೆನಾ? ಸೊ ಇ ಎಮ್ ಎಫ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಇ ಎಮ್ ಎಫ್ ನಾವು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ನಮಗೆ ಅವ್ರು ಕೊಟ್ಟಿಲ್ಲ ಅಲ್ವಾ? ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಅವರು ಕೊಟ್ಟಿಲ್ಲ ನಮಗೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಏನಂತ ಬರ್ಕೊಳ್ತೀರಾ? ಲೆಟ್ ಇ ಬಿ ದ ಇ ಎಮ್ ಎಫ್, ಓಕೆ, ಆ್ಯಂಡ್ ಸ್ಮಾಲ್ ಆರ್ ಬಿ ದ internal resistance. Okay, okay, so you have to find out this. Now ಈಗ ಇಲ್ಲೊಂದು ಸರ್ಕ್ಯೂಟ್ ಇದೆ, ಆಯ್ತಾ? ಸರ್ಕ್ಯೂಟ್ ಇದೆ, ಇ ಎಮ್ ಎಫ್ ಸೆಲ್ ಇದೆ ಅಂತ ಹೇಳಿದ್ರೆ ಪಾಸಿಟಿವ್ ಇಂದ ನೆಗೆಟಿವ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ತಗೊಂಡು ಅರ್ಥ, ರೈಟ್? ಸೊ ದೆರ್ ಇಸ್ ಕರೆಂಟ್ ಇನ್ ಜನರಲ್ ಫಾರ್ಮುಲಾ ಏನು? ವೋಲ್ಟೇಜ್ ಇದೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, external resistance ಕೂಡ ಇದೆ. ಸೊ ಬೈ ಓಮ್ಸ್ ಲಾ ಕ್ಯಾನ್ ಐ ರೈಟ್ ಇಟ್ ಆಸ್ V1 by R1? ಆಯ್ತಾ? V1 by R1 ಅಂತ ತಗೊಂಡು ಬರ್ಕೊಳ್ಬಹುದು ನಾನು ಕರೆಂಟ್ಗೆ. ಹಾಗೆ ಓಕೆ, ಇಲ್ಲಿ ಕರೆಂಟ್ ಕೊಟ್ಟಿಲ್ಲ, ಬಟ್ ಇನ್ ಜನರಲ್ ಫಾರ್ಮುಲಾ ಫಾರ್ ಕರೆಂಟ್ ಏನು? ವೋಲ್ಟೇಜ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದ ರೇಷಿಯೋ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಟು ದ ರೆಸಿಸ್ಟೆನ್ಸ್ ಅಲ್ವಾ? ಸೊ ಈಗ V1 ಗೊತ್ತಿದೆ ನಮಗೆ, ಇಲ್ಲಿ ರೆಸಿಸ್ಟೆನ್ಸ್ ಗೊತ್ತಿದೆ, ಹಾಗಿದ್ರೆ ಕರೆಂಟನ್ನು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಇ ಎಮ್ ಎಫ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಕರೆಂಟಿಗೆ ಮತ್ತೊಂದು ಫಾರ್ಮುಲಾ ಏನು? ಇ ಎಮ್ ಎಫ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸಿಗೆ ರಿಲೇಟ್ ಆಗುವಂಥದ್ದು ಯಾವುದಂದರೆ
E EMF divided by total number of resistances present in the circuit. ಯಾವುದದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ನಮ್ಗೆ ಇವಾಗ ಕರೆಂಟ್ ಬೇಕಾಗಿಲ್ಲ, ನಮಗೆ ಇವೆರಡು ಈ EMF ಫೈಂಡ್ ಔಟ್ ಮಾಡಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ನಾ ಏನು ಮಾಡ್ತೀನಿ, ಫಸ್ಟು V1 ಈಕ್ವಲ್ಸ್ ಟು E R1 ಡಿವೈಡೆಡ್ ಬೈ R1 ಪ್ಲಸ್ R ಅಂತ ತಗೊಂಡು ರೀಅರೇಂಜ್ ಮಾಡ್ಕೊಳ್ತೀನಿ. ಇವಾಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟ್ ಮೀಟರ್ ರೀಡಿಂಗ್ ಎಷ್ಟಿದೆ ಇಲ್ಲಿ 1.8 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ಆಮೇಲೆ ಇ ಎಮ್ ಎಫ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಹಾಗೆ ಇರೋದು. ಸೊ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಾವೆಷ್ಟು ಕನೆಕ್ಟ್ ಮಾಡಿದ್ದೀವಿ 9 ಡಿವೈಡೆಡ್ ಬೈ 9 ಪ್ಲಸ್ ಸ್ಮಾಲ್ ಆರ್, ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ internal resistance. ಸೊ ಹಾಗೆ ಇಡ್ತೀನಿ ನಾನು. ಐ ಟೇಕ್ ದಿಸ್ ಇಕ್ವೇಶನ್ ಆಸ್ ಇಕ್ವೇಶನ್ ನಂಬರ್ 1. ಓಕೆನಾ. ಸೊ ಇದನ್ನು ಹಾಗೆ ಇಡ್ತೀನಿ ನಾನು, ಇಕ್ವೇಶನ್ ನಂಬರ್ 1 ಅಂತ ತಗೊಂಡು ಬರ್ಕೊಂಡೆ. ಇವಾಗ ನೆಕ್ಸ್ಟ್ ಪಾರ್ಟಿಗೆ ಬರೋಣ. ನೆಕ್ಸ್ಟ್ ಪಾರ್ಟಲ್ಲಿ ಏನೇನಿದೆ, ನೆಕ್ಸ್ಟ್ ಪಾರ್ಟಲ್ಲಿ V2 ಅಂತ ಹೇಳಿದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೆನ್ ಯು ಕನೆಕ್ಟ್ ಒನ್ ಮೋರ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ದ ಪ್ರೀವಿಯಸ್ ರೆಸಿಸ್ಟೆನ್ಸ್ ಅಲ್ವಾ. 10 ಓಮ್ ರೆಸಿಸ್ಟೆನ್ಸನ್ನು 9 ಓಮ್ ರೆಸಿಸ್ಟೆನ್ಸ್ ಜೊತೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿದಾಗ ಅದೇ ಸರ್ಕಿಟಲ್ಲಿ ಓಕೆ ವೋಲ್ಟ್ ಮೀಟರ್ ಎಷ್ಟು ರೀಡ್ ಮಾಡಿದೆ 1.9 ರೀಡ್ ಮಾಡಿದೆ. ಇವಾಗ EMF ರೆಸಿಸ್ಟೆನ್ಸ್ ಚೇಂಜಸ್ ಆಗುತ್ತಾ, ಎಷ್ಟಾಗುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಒಂದ್ಸಲ ನೋಡೋಣ ಓಕೆನಾ. EMF ಮತ್ತು ರೆಸಿಸ್ಟೆನ್ಸು ಯಾವುದೇ ರೀತಿ ಇಂಟರ್ನಲ್ ರೆಸಿಸ್ಟೆನ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಎರಡೂ ಸರ್ಕಿಟಿಗೆ ವ್ಯಾಲ್ಯೂಸ್ ಒಂದೇ ಬರುತ್ತೆ. ಸೊ ಯಾಕೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ V2 ಅಂತ ಹೇಳಿದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ 1.9 ವೋಲ್ಟ್ ಇದೆ. ಓಕೆ ಆ್ಯಂಡ್ ದೆನ್ ಟೋಟಲ್ ರೆಸಿಸ್ಟೆನ್ಸ್ ಎರಡು ಸೀರೀಸಲ್ಲಿ ಇರೋದ್ರಿಂದ ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ತಗೊಳ್ತೀನಿ ನಾನು, ಸೀರೀಸ್ ರೆಸಿಸ್ಟೆನ್ಸನ್ನು ತಗೊಳ್ತೀನಿ. ಅಲ್ಲಿ ಆ್ಯಡ್ ದೆಮ್ ಅಪ್ R1 R2 ಮಾಡಿದಾಗ 10 ಪ್ಲಸ್ 90 ಈಕ್ವಲ್ಸ್ ಟು 19 ಓಮ್, ಸಾರಿ 10 ಪ್ಲಸ್ 9 ಈಕ್ವಲ್ಸ್ ಟು 19 ಓಮ್ ಆಯಿತು. ಸರಿನಾ. ಸೊ ಸೇಮ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಈಗ. V2 ಈಕ್ವಲ್ಸ್ ಟು E R ಡಿವೈಡೆಡ್ ಬೈ R ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್. EMF ಎಷ್ಟಿದೆ, EMF ಗೊತ್ತಿಲ್ಲ ನಮಗೆ, ಸಾರಿ EMF ಗೊತ್ತಿಲ್ಲ ನಮಗೆ. ಸೊ 19 ಬರ್ಕೊಳ್ತೀನಿ ನಾನಿಲ್ಲಿ, R 19 ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ R. ಸೊ ಇದು ನಿಮ್ಮ V2. ಓಕೆ. ಸೊ V2 ವ್ಯಾಲ್ಯೂ ಗೊತ್ತಿದೆ, V2 ವ್ಯಾಲ್ಯೂ ಎಷ್ಟಿದೆ 1.9 ವೋಲ್ಟ್. ಓಕೆ. ಸೊ ಐ ಟೇಕ್ ದಿಸ್ ಇಕ್ವೇಶನ್ ಆಸ್ ಇಕ್ವೇಶನ್ 2. ಈಗೇನು ಮಾಡ್ತೀರಾ, ನಾವು ಡಿವೈಡಿಂಗ್ equation 1 by 2. ಓಕೆನಾ. ಸೊ ಎರಡನ್ನು ಡಿವೈಡ್ ಮಾಡ್ತೀರಾ, ಏನಾಗುತ್ತೆ 1.8 ಡಿವೈಡೆಡ್ ಬೈ 1.9 ಈಕ್ವಲ್ಸ್ ಟು EMF ಇಂಟು 9 ಡಿವೈಡೆಡ್ ಬೈ 9 ಪ್ಲಸ್ R. ಓಕೆ. ಹೋಲ್ ಡಿವೈಡೆಡ್ ಬೈ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಇರೋದನ್ನು ನಾನು ನ್ಯೂಮರೇಟರ್ ತಗೊಂಡಾಗ ಏನಾಗುತ್ತೆ 9 ಪ್ಲಸ್ R ಹೋಲ್ ಡಿವೈಡೆಡ್ ಬೈ E ಇಂಟು 19 ಆಯಿತು. ಸೊ ಇಲ್ಲಿ EMF ಕ್ಯಾನ್ಸಲ್ ಔಟ್ ಆಯಿತು. ಕ್ಯಾನ್ಸಲ್ ಆದಾಗ ಕ್ಯಾಲ್ಕುಲೇಟ್ ಮಾಡಿ 1.8 ಇಂಟು 9 ಪ್ಲಸ್ R ಓಕೆ ಇಂಟು 19 ಈಕ್ವಲ್ಸ್ ಟು 9 ಇಂಟು 19 ಪ್ಲಸ್ R ಇಂಟು 1.9. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆರಿನ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಇಟ್ಕೊಂಡು ನೋಡಿ, ಎಷ್ಟು ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ ಆರಿನ ವ್ಯಾಲ್ಯೂ 1 ಓಮ್ ಬರಬೇಕು, 1 ಓಮ್ ಬರುತ್ತೆ. ಸರಿನಾ. ಸೊ ಜಸ್ಟ್ ಕ್ಯಾಲ್ಕುಲೇಟ್ ಇಟ್ ಅಂಡ್ ಸಿ. ಓಕೆ. ನಾವು ಸಬ್ಸ್ಟಿಟ್ಯೂಟ್ the value of internal resistance R in equation 1 ಅಂತ ತಗೊಂಡು ನಾನು ಬರ್ಕೊಳ್ತೀನಿ. ಸೊ 1.8 ಈಕ್ವಲ್ಸ್ ಟು EMF ಇದೆ 9 ಡಿವೈಡೆಡ್ ಬೈ 9 ಪ್ಲಸ್ 1. ಸೊ ದ್ಯಾಟ್ ಗಿವ್ಸ್ ಯು 1.8 ಇಂಟು 10 divided by 9 equals to
ಇ ಎಮ್ ಎಫ್. ಸೊ ಇ ಎಮ್ ಎಫ್ ಈಕ್ವಲ್ಸ್ ಟು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇ ಎಮ್ ಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಇಟ್ ಈಸ್ 2 ವೋಲ್ಟ್ ಅಲ್ವಾ? 2 ವೋಲ್ಟ್ ತಾನೆ? ಎಸ್, 2 ವೋಲ್ಟ್ ಬರುತ್ತೆ ನಿಮಗೆ, ಸರಿನಾ? ಸೊ ಇದು ಒನ್ ಮೋರ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ಸರ್ಕ್ಯೂಟನ್ನು ಕನ್ಸಿಡರ್ ಮಾಡಿದ್ದೀವಿ, ರೆಸಿಸ್ಟೆನ್ಸ್ ತಗೊಂಡಿದ್ದೀವಿ, ಸೆಲ್ ಇದೆ. ಸೆಲ್ ಅಂತ ಬಂದಾಗ ಇ ಎಮ್ ಎಫ್ ಬರುತ್ತೆ, ಬ್ಯಾಟ್ರಿ ಅಂತ ಬಂದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟೇಜ್ ಅನ್ನೋದು ಬರುತ್ತೆ. ಓಕೆನಾ? ಸೊ ಏನು ಕನ್ಫ್ಯೂಷನ್ ಬೇಡ. ಸೆಲ್ ಅಂತ ಇದ್ದಾಗ ಮಾತ್ರ ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ, ಬ್ಯಾಟ್ರಿ ಬಂದಾಗ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಓಕೆ, ಸೊ ಎಸ್, ಥ್ಯಾಂಕ್ ಯು. ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.